ಹಾಯ್ ಥಿಂಕರ್ಸ್, ಸಮುದ್ರ ಒಂದು ರಹಸ್ಯವಾದ ಪ್ರಪಂಚ. ಅದರಲ್ಲಿ ಲೆಕ್ಕವಿಲ್ಲದಷ್ಟು ಜೀವರಾಶಿಗಳಿವೆ. ಅಂದ್ರೆ ನೆಲದ ಮೇಲಿರುವ ಜೀವರಾಶಿಗಳಿಗಿಂತ ಸಮುದ್ರದಲ್ಲೇ ಹೆಚ್ಚು ಜೀವರಾಶಿಗಳಿವೆ. ಯಾಕಂದ್ರೆ ಭೂಮಿಯ ಮೇಲೆ ಮೊಟ್ಟ ಮೊದಲ ಜೀವ ಹುಟ್ಟಿದ್ದು ಈ ಸಮುದ್ರದ ಗರ್ಭದಲ್ಲೇ. ಅಂತಹ ರಹಸ್ಯವಾದ ಈ ಸಮುದ್ರದಲ್ಲಿ ಮನುಷ್ಯನಿಗೆ ತಿಳಿಯದ ಲೆಕ್ಕವಿಲ್ಲದಷ್ಟು ಎಷ್ಟೋ ವಿಚಿತ್ರವಾದ ಜೀವರಾಶಿಗಳಿವೆ. ವಿಜ್ಞಾನಿಗಳು ಸಮುದ್ರದ ಅನ್ವೇಷಣೆ ಮಾಡಿದ ಪ್ರತಿ ಬಾರಿ ಕೂಡ ಏನಾದ್ರೂ ಒಂದು ಹೊಸ ವಿಷಯ ತಿಳಿಯುತ್ತೆ. ಈ ರೀತಿ ವಿಜ್ಞಾನಿಗಳಿಗೆ ಕಂಡು ಬಂದ ಕೆಲವು ವಿಚಿತ್ರವಾದ ಮತ್ತು ಭಯಂಕರವಾದ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ 10, ಫೇಸ್ಲೆಸ್ ಫಿಶ್. ಒಂದು ಬಾರಿ ಈ ವಿಚಿತ್ರವಾದ ಜೀವಿಯನ್ನ ನೋಡಿ. ಇದು ಫೇಸ್ ಇಲ್ಲದೆ ಎಷ್ಟೊಂದು ವಿಚಿತ್ರವಾಗಿ ಹುಟ್ಟಿದೆ ಅಲ್ವಾ? ಅದಕ್ಕೆ ಇದನ್ನ ಫೇಸ್ಲೆಸ್ ಫಿಶ್ ಎಂದು ಕರೀತಾರೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ವಿಜ್ಞಾನಿಗಳ ಪ್ರಕಾರ 100 ವರ್ಷಗಳ ಹಿಂದೆ ಈ ಜೀವಿ ಕಂಡು ಬಂದಿತ್ತು. ನಂತರ ಈಗಲೇ ಈ ಜೀವಿ ಕಂಡು ಬರ್ತಾ ಇರೋದು. ಯಾಕಂದ್ರೆ ಇದು ತುಂಬಾನೇ ಅಪರೂಪವಾಗಿ ಕಾಣುವ ಜೀವಿ. ಜೊತೆಗೆ ಆಳವಾದ ಸಮುದ್ರದಲ್ಲಿ ಮಾತ್ರವೇ ಇದು ಜೀವಿಸುತ್ತೆ. ಇವು ಹೆಚ್ಚಾಗಿ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, ಪಸಿಫಿಕ್, ಜಪಾನ್ ಹಾಗೂ ಅರೇಬಿಯ ಮಹಾಸಮುದ್ರದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. 40 ಸೆಂಟಿಮೀಟರ್ ಉದ್ದವಾಗಿ ಬೆಳೆಯುವ ಈ ಮೀನಿಗೆ ಕಣ್ಣುಗಳೇ ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ತುಂಬಾನೇ ಚಿಕ್ಕ ಗಾತ್ರದ ಕಣ್ಣುಗಳು ಇದಕ್ಕೆ ಇರುತ್ತೆ. ಅದರಿಂದ ಇವುಗಳ ಕಣ್ಣಿನ ದೃಷ್ಟಿ ತುಂಬಾನೇ ಕಡಿಮೆಯಾಗಿರುತ್ತೆ. ನಂಬರ್ 9, ಕ್ರೀಪಿ ಕ್ರಿಯೇಚರ್. ಯುಎಸ್ ನ ಮೆಸೋರಿಯಲ್ಲಿರುವ ಕೆರೆಯಲ್ಲಿ ಒಂದು ವಿಚಿತ್ರವಾದ ಭಯಂಕರವಾದ ಜೀವಿ ಕಂಡು ಬರುತ್ತೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವುದು ಅದೇ ಜೀವಿ. ಈ ವಿಚಿತ್ರವಾದ ಜೀವಿಯನ್ನ ನೋಡಿ ಅಲ್ಲಿ ಸುತ್ತಮುತ್ತ ಇರುವ ಜನ ಹೆದರುಕೊಳ್ತಾರೆ. ಇನ್ನು ಈ ಜೀವಿ ಮುಂದೆ ಹೋಗುವ ವಿಧಾನ ನೋಡಿ ತುಂಬಾ ಜನ ಆಶ್ಚರ್ಯ ಪಡ್ತಾರೆ. ಇದು ಮುಂದೆ ಹೋಗ್ತಾ ಇದ್ರೆ ಅದರ ದೇಹದ ಮೇಲೆ ಕೆಲವು ಬಬಲ್ಸ್ ಗಳು ಕ್ರಿಯೇಟ್ ಆಗ್ತಿವೆ. ಅದನ್ನು ನೋಡಿದ್ರೆ ಅದು ಉಸಿರಾಡುವ ವಿಧಾನ ಅಂತ ನಮ್ಗೆ ಅನ್ಸುತ್ತೆ. ಈ ಜೀವಿಯ ರೂಪ ತುಂಬಾನೇ ವಿಚಿತ್ರವಾಗಿ ಇದ್ದಿದ್ರಿಂದ ಈ ಜೀವಿಯನ್ನ ಮುಟ್ಟುವ ಧೈರ್ಯ ಅಲ್ಲಿ ಯಾರು ಕೂಡ ಮಾಡೋದಿಲ್ಲ. ಅಂದ್ರೆ ಅಷ್ಟೊಂದು ಭಯಂಕರವಾಗಿ ಇದು ಕಾಣಿಸ್ತಾ ಇತ್ತು. ಇಂತಹ ಒಂದು ವಿಚಿತ್ರವಾದ ಜೀವಿ ಕಂಡು ಬಂದಿದ್ದು ಇದೇ ಮೊದಲು. ಅಷ್ಟೊಂದು ಈ ವಿಚಿತ್ರವಾದ ಜೀವಿ ಏನು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅಂದ್ರೆ ಇದೊಂದು ರಹಸ್ಯವಾದ ಜೀವಿಯಾಗಿದೆ. ನಂಬರ್ 8, ಫ್ಲಾಶ್ ಲೈಟ್ ಫಿಶ್. ಮೊದಲಿಗೆ ಈ ಮೀನಿನ ಕಣ್ಣುಗಳನ್ನ ನೋಡಿ. ಇದಕ್ಕೆ ಏನೋ ಸೂಪರ್ ಪವರ್ ಇರೋ ತರ ಅವುಗಳ ಕಣ್ಣುಗಳು ಹೇಗೆ ಹೊಳಿತಾ ಇವೆ ನೋಡಿ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಹೊಳಿತಾ ಇರೋದು ಮೀನಿನ ಕಣ್ಣುಗಳಲ್ಲ. ಈ ಮೀನಿಗೆ ಅದರ ಕಣ್ಣಿನ ಕೆಳಗಡೆ ಸಿಂಬಯೋಟಿಕ್ ಲೂಮಿಯೋಸ್ ಎನ್ನುವ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾವನ್ನ ಈ ಮೀನು ಬ್ಲಿಂಕ್ ಕೂಡ ಮಾಡಬಲ್ಲದು. ಇದರಿಂದ ದೂರದಿಂದ ನೋಡಿದಾಗ ಈ ಮೀನಿಗೆ ಹೊಳೆಯುವ ಕಣ್ಣುಗಳು ಇವೆ ಅಂತ ನಮ್ಗೆ ಅನ್ಸುತ್ತೆ. ಈ ವಿಚಿತ್ರವಾದ ಸುಂದರ ಮೀನುಗಳು ಹೆಚ್ಚಾಗಿ ನಮ್ಗೆ ಇಂಡೋನೇಷ್ಯಾ, ಫಿಲಿಪೀನ್ಸ್, ಜಪಾನ್ ಹಾಗೂ ಪಸಿಫಿಕ್ ಮಹಾಸಮುದ್ರಗಳಲ್ಲಿ ಕಂಡು ಬರ್ತವೆ. ಇವು ಕೇವಲ 12 ಸೆಂಟಿಮೀಟರ್ ಅಷ್ಟು ಉದ್ದವಾಗಿ ಬೆಳೀತವೆ ಅಷ್ಟೇ. ಇನ್ನು ಇವುಗಳಲ್ಲಿ 9 ಪ್ರಜಾತಿಯ ಮೀನುಗಳು ಕೂಡ ಈ ಸಮುದ್ರದಲ್ಲಿ ಕಂಡು ಬರ್ತವೆ. ಅದೇ ರೀತಿಯಲ್ಲಿ ಇವು 1600 ಅಡಿಗಳ ಆಳವಾದ ಸಮುದ್ರದಲ್ಲಿ ಜೀವಿಸ್ತವೆ. ಇಷ್ಟೊಂದು ವಿಚಿತ್ರವಾಗಿ ಸುಂದರವಾಗಿ ಕಾಣುವ ಮೀನುಗಳನ್ನ ನೋಡಿದ್ರೆ ಫಿಶ್ ಲವರ್ ಸುಮ್ಮನೆ ಇರ್ತಾರ ಹೇಳಿ? ಅದಕ್ಕೆ ಅವರ ಅಕ್ವೇರಿಯಂ ನಲ್ಲಿ ಈ ಮೀನುಗಳನ್ನ ಕೂಡ ಸಾಕ್ತಾ ಇದ್ದಾರೆ. ನಂಬರ್ 7, ಮಿಸ್ಟೀರಿಯಸ್ ಫಿಶ್. ಒಮ್ಮೆ ಈ ಸಮುದ್ರದ ಜೀವಿಯನ್ನ ನೋಡಿ. ಇದು ಎಷ್ಟೊಂದು ಸುಂದರವಾಗಿ ಹಾಗೂ ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ? ಅದಕ್ಕೆ ಇದನ್ನ ಸೀ ಏಂಜಲ್ ಎಂದು ಕರೀತಾರೆ. ಇನ್ನು ಈ ಜೀವಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತಾ ಅದರ ದೇಹದಲ್ಲಿರುವ ಆರ್ಗನ್ಸ್ ಎಲ್ಲವೂ ಈ ರೀತಿಯಲ್ಲಿ ಬರಿಗಣ್ಣಿಗೆ ಕಾಣಿಸುತ್ತೆ. ಅದೇ ರೀತಿ ಇವು ತುಂಬಾನೇ ಕಲರ್ಫುಲ್ ಆಗಿ ಇರ್ತವೆ. ಇವು ಸಮುದ್ರಗಳಲ್ಲಿ ಬದುಕುವ ಸ್ಲಗ್ಸ್. ಇವು ಕೇವಲ 2 ಇಂಚಸ್ 5 ಸೆಂಟಿಮೀಟರ್ ಉದ್ದ ಮಾತ್ರವೇ ಬೆಳೀತವೆ. ಇದು ಅಷ್ಟೊಂದು ಚಿಕ್ಕದಾಗಿ ಹುಟ್ಟಿ ನಮ್ಗೆ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ. ಈ ಸುಂದರವಾದ ಜೀವಿ ಸಮುದ್ರದಲ್ಲಿರುವ ಚಿಕ್ಕ ಪುಟ್ಟ ಜೀವಿಗಳನ್ನು ತಿಂದು ಜೀವಿಸುತ್ತೆ. ಇಷ್ಟೊಂದು ಸುಂದರವಾದ ಸೀ ಏಂಜಲ್ಸ್ ಕೇವಲ ತಂಪಾದ ನೀರಿನಲ್ಲಿ ಮಾತ್ರವೇ ಕಂಡು ಬರ್ತವೆ. ಅದು ಕೂಡ 2000 ಅಡಿಗಳ ಆಳವಾದ ಸಮುದ್ರದಲ್ಲಿ. ನಂಬರ್ 6, ಸ್ಟ್ರೇಂಜ್ ಕ್ರಿಯೇಚರ್. ಚೈನಾದಲ್ಲಿ ಕಂಡು ಬಂದ ಈ ವಿಚಿತ್ರವಾದ ಕ್ರಿಯೇಚರ್ ಅನ್ನು ನೋಡಿ. ಇದು ನೋಡುವುದಕ್ಕೆ ಮನುಷ್ಯನ ರೂಪದಲ್ಲಿ ಕೈಕಾಲುಗಳು ಇರೋದನ್ನ ನೋಡಿದ್ರೆ ತುಂಬಾನೇ ಭಯಂಕರವಾದ ಫೀಲಿಂಗ್ ಬರುತ್ತೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆದ ತಕ್ಷಣ ತುಂಬಾನೇ ವೈರಲ್ ಕೂಡ ಆಗುತ್ತೆ. ಆದ್ರೆ ಈ ಕ್ರಿಯೇಚರ್ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಅರ್ಥವಾಗ್ಲಿಲ್ಲ. ಆ ಕ್ರಿಯೇಚರ್ ಅಷ್ಟೊಂದು ಭಯಂಕರವಾಗಿ ಕಾಣಿಸ್ತಾ ಇದ್ರು ಕೂಡ ಆ ವ್ಯಕ್ತಿ ಅದನ್ನ ಕೈಯಲ್ಲಿ ಹಿಡಿಯುವುದು ತುಂಬಾನೇ ಆಶ್ಚರ್ಯ ಮತ್ತು ಅನುಮಾನ ಕೂಡ ಬರುತ್ತೆ. ಒಂದು ಅನ್ನೋನ್ ಕ್ರಿಯೇಚರ್ ಬಗ್ಗೆ ತಿಳಿಯದೆ ಅದನ್ನ ಮುಟ್ಟುವ ಸಾಹಸ ಯಾರು ಕೂಡ ಮಾಡೋದಿಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೇಕು ಅಂತಾನೆ ಅವರು ಈ ಫೇಕ್ ವಿಡಿಯೋವನ್ನ ಕ್ರಿಯೇಟ್ ಮಾಡಿರುವ ಚಾನ್ಸ್ ಇದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಂಬರ್ 5, ಕ್ಲೋ ಫ್ರಾಗ್ ಫಿಶ್. ಇವುಗಳಲ್ಲಿ ಟೋಟಲ್ ಆಗಿ 60 ಪ್ರಜಾತಿಯ ಮೀನುಗಳು ಈ ಸಮುದ್ರದಲ್ಲಿ ಜೀವಿಸ್ತಾ ಇವೆ. ಇವುಗಳನ್ನ ನೋಡಿದ್ರೇನೆ
ನಮ್ಗೆ ಅರ್ಥವಾಗುತ್ತೆ ಇವು ಎಷ್ಟೊಂದು ಕ್ಯೂಟ್ ಆಗಿ ಎಷ್ಟೊಂದು ಕಲರ್ಫುಲ್ ಆಗಿವೆ ಅಂತ. ಆದ್ರೆ ಇವುಗಳಲ್ಲಿರುವ 60 ಪ್ರಜಾತಿಗಳು ಕೂಡ ನೋಡುವುದಕ್ಕೆ ಇಷ್ಟೊಂದು ಸುಂದರವಾಗಿ ಇರುತ್ತವ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಇವುಗಳಲ್ಲಿ ತುಂಬಾನೇ ಹಾರಿಬಲ್ ಆಗಿ ಗೋಶ್ ಫಿಶ್ ಗಳ ತರ ಕಾಣುವ ಮೀನುಗಳು ಕೂಡ ಇವೆ. ಅವುಗಳ ರೂಪ ನೋಡುವುದಕ್ಕೆ ತುಂಬಾನೇ ಭಯಂಕರವಾಗಿ ವಿಚಿತ್ರವಾಗಿ ಕಾಣಿಸುತ್ತೆ. ಈ ಕ್ಲೋ ಫ್ರಾಗ್ ಫಿಶ್ ಅನ್ನುವು 2.8 ರಿಂದ 38 ಸೆಂಟಿಮೀಟರ್ ಉದ್ದವಾಗಿ ಬೆಳೆಯುತ್ತವೆ. ಇನ್ನು ಇವುಗಳಿಗೆ ಏನಾದ್ರೂ ಆಹಾರ ಸಿಕ್ಕರೆ ವಿತಿನ್ ಸೆಕೆಂಡ್ಸ್ ನಲ್ಲೇ ಈ ರೀತಿಯಲ್ಲಿ ಹಿಡಿದುಕೊಂಡು ಕೊಂದು ತಿಂತವೆ. ಅಷ್ಟೇ ಅಲ್ಲ, ಇದು ಮೀನಾಗಿದ್ರು ಕೂಡ ಈ ಸಮುದ್ರದಲ್ಲಿ ಈಜುವುದು ತುಂಬಾನೇ ಕಡಿಮೆ. ಹೆಚ್ಚಾಗಿ ಅವುಗಳ ರೆಕ್ಕೆಗಳ ಸಹಾಯದಿಂದ ಸಮುದ್ರದ ತಳಭಾಗದಲ್ಲಿ ನಡೆಯುತ್ತವೆ. ಈ ವಿಚಿತ್ರವಾದ ಸುಂದರ ಜೀವಿಗಳು ಪ್ರಪಂಚದಾದ್ಯಂತ ಕಂಡು ಬರ್ತವೆ. ನಂಬರ್ 4, ಹ್ಯೂಮನೈಡ್ ಬೇಬಿ. ಆಸ್ಟ್ರೇಲಿಯಾದಲ್ಲಿರುವ ಒಂದು ಬೀಚ್ ನಲ್ಲಿ ವಿಜ್ಞಾನಿಗಳನ್ನು ಆಶ್ಚರ್ಯಪಡಿಸುವ ಒಂದು ವಿಚಿತ್ರವಾದ ಕ್ರಿಯೇಚರ್ ಕಂಡು ಬಂದಿದೆ. ಅದರ ರೂಪವನ್ನ ನೋಡಿದ್ರೆ ಸೇಮ್ ಒಂದು ಚಿಕ್ಕ ಮಗುವಿನ ತರ ಕೈ ಕಾಲುಗಳು ಹಾಗೂ ತಲೆ ಕೂಡ ಇದೆ. ಅಂದ್ರೆ ಒಬ್ಬ ಮನುಷ್ಯನ ರೂಪದಲ್ಲಿ ನಮ್ಗೆ ಇದು ಕಾಣಿಸ್ತಾ ಇದೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಅದು ಇನ್ನೂ ಜೀವಂತವಾಗಿದೆ. ವಿಜ್ಞಾನಿಗಳು ಅದನ್ನ ಟೆಸ್ಟ್ ಮಾಡುವುದಕ್ಕೆ ಲ್ಯಾಬ್ಗೆ ತೆಗೆದುಕೊಂಡು ಹೋದ್ರು ಕೂಡ ಇದು ಯಾವ ಕ್ರಿಯೇಚರ್ ಅಂತ ತಿಳಿಯೋದಿಲ್ಲ. ಈ ಸಮುದ್ರದಲ್ಲಿ ನಮ್ಗೆ ತಿಳಿಯದ ಎಷ್ಟೋ ರಹಸ್ಯವಾದ ಜೀವರಾಶಿಗಳಿವೆ, ಅದರಲ್ಲಿ ಇದು ಕೂಡ ಒಂದು. ಈ ಕ್ರಿಯೇಚರ್ ಸಮುದ್ರದಲ್ಲಿ ಕಂಡು ಬಂದ ಮೇಲೆ ಆಗಿನಿಂದ ವಿಜ್ಞಾನಿಗಳು ಈ ಸಮುದ್ರದಲ್ಲಿ ಇನ್ನೆಂತಹ ವಿಚಿತ್ರವಾದ ಜೀವಿಗಳು ಇರಬಹುದು ಅಂತ ತುಂಬಾನೇ ಯೋಚಿಸ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯ ಜನರು ಕೂಡ ಈ ವಿಚಿತ್ರವಾದ ಜೀವಿಯನ್ನು ನೋಡಿ ತುಂಬಾನೇ ಆಶ್ಚರ್ಯಗೊಂಡಿದ್ರು. ನಂಬರ್ 3, ಬಿಗ್ಗೆಸ್ಟ್ ಆಲ್ಬಿನೋ ಕ್ಯಾಟ್ ಫಿಶ್. ಈ ನದಿಗಳಲ್ಲಿ ದೊಡ್ಡ ಗಾತ್ರದ ಕ್ಯಾಟ್ ಫಿಶ್ ಗಳು ತುಂಬಾನೇ ಕಂಡು ಬರ್ತವೆ. ಆದ್ರೆ ತುಂಬಾನೇ ಅಪರೂಪವಾಗಿ ಆಲ್ಬಿನೋ ಕ್ಯಾಟ್ ಫಿಶ್ ಗಳು ಕಂಡು ಬರ್ತವೆ. ಇವುಗಳನ್ನ ನೋಡಲು ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು. ಯಾಕಂದ್ರೆ ಅಷ್ಟೊಂದು ಅಪರೂಪವಾಗಿ ಮಾತ್ರವೇ ಪೂರ್ತಿ ಬಿಳಿ ಬಣ್ಣದಲ್ಲಿರುವ ಈ ಕ್ಯಾಟ್ ಫಿಶ್ ಗಳು ಕಂಡು ಬರ್ತವೆ. ಅದೇ ರೀತಿಯಲ್ಲಿ ಒಬ್ಬ ಮೀನುಗಾರನಿಗೆ ಈ ಬಿಳಿ ಬಣ್ಣದ ಕ್ಯಾಟ್ ಫಿಶ್ ಸಿಗುತ್ತೆ. ಅದೇ ರೀತಿಯಲ್ಲಿ ಈ ಮೀನು 11.5 ಅಡಿ ಉದ್ದವಾಗಿ ಹಾಗೂ 103 kg ತೂಕವನ್ನ ಕೂಡ ಹೊಂದಿತ್ತು. ಈ ಫಿಶರ್ ಮ್ಯಾನ್ ಈ ತರಹದ ಬಿಳಿ ಬಣ್ಣದ ಕ್ಯಾಟ್ ಫಿಶ್ ಅನ್ನ ಹಿಡಿಬೇಕು ಅಂತ ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಿದ್ದ. ಕೊನೆಗೆ ತನ್ನ ಜೊತೆಗಾರನಿಗೆ ಈ ಬಿಳಿ ಬಣ್ಣದ ಕ್ಯಾಟ್ ಫಿಶ್ ಅನ್ನೋದು ಸಿಗುತ್ತೆ. ಇದರಿಂದ ಆ ಮೀನನ್ನ ಹಿಡಿದುಕೊಂಡು ತುಂಬಾನೇ ಖುಷಿ ಪಡ್ತಾನೆ. ಕೊನೆಗೆ ಆ ಮೀನಿನ ಮೇಲಿರುವ ಪ್ರೀತಿಗೆ ಮತ್ತೆ ಆ ಮೀನನ್ನ ನದಿಗೆ ವಾಪಸ್ ಬಿಡ್ತಾನೆ. ನಂಬರ್ 2, ಗ್ಲೋಯಿಂಗ್ ಶಾರ್ಕ್. ಶಾರ್ಕ್ ಮೀನು ಅಂದ ತಕ್ಷಣ ನಮ್ಗೆ ಭಯಂಕರವಾದ ಹಲ್ಲುಗಳಿಂದ ಇಷ್ಟೊಂದು ಹಾರಿಬಲ್ ಆಗಿ ಕಾಣಿಸುತ್ತೆ. ಆದ್ರೆ ಇದೇ ಶಾರ್ಕ್ ಮೀನುಗಳ ಪ್ರಜಾತಿಯಲ್ಲಿ ಇಷ್ಟೊಂದು ಸುಂದರವಾಗಿ ಹೊಳೆಯುವ ಶಾರ್ಕ್ ಮೀನನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಇದರ ಹೆಸರು ಸ್ವೆಲ್ ಶಾರ್ಕ್. ಸಮುದ್ರದ ಆಳದಲ್ಲಿ ಈ ತರ ಹೊಳೆಯುವ ಜೀವಿಗಳು ತುಂಬಾನೇ ಕಂಡು ಬರ್ತವೆ. ಆದ್ರೆ ಶಾರ್ಕ್ ಮೀನುಗಳು ಈ ತರ ಹೊಳೆಯುವುದು ತುಂಬಾನೇ ವಿಚಿತ್ರ ಅಂತ ಹೇಳ್ಬಹುದು. ಒಂದು ದಿನ ಈ ಮರೈನ್ ಸೈಂಟಿಸ್ಟ್ ಗಳು ಕ್ಯಾಲಿಫೋರ್ನಿಯಾದಲ್ಲಿರುವ ಆಳವಾದ ಸಮುದ್ರದಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಈ ವಿಚಿತ್ರವಾದ ಹೊಳೆಯುವ ಶಾರ್ಕ್ ಮೀನೊಂದು ಕಂಡು ಬರುತ್ತೆ. ಈ ತರ ಒಂದಲ್ಲ ಎರಡಲ್ಲ ಹಲವಾರು ಶಾರ್ಕ್ ಮೀನುಗಳು ಕಾಣಿಸ್ತವೆ. ಈ ಹೊಳೆಯುವ ಶಾರ್ಕ್ ಮೀನನ್ನ ನೋಡಿ ವಿಜ್ಞಾನಿಗಳೆಲ್ಲ ಶಾಕ್ ಆಗ್ತಾರೆ. ಅಷ್ಟಕ್ಕೂ ಈ ಶಾರ್ಕ್ ಮೀನುಗಳು ಯಾಕೆ ಹೊಳೆಯುತ್ತವೆ ಅಂದ್ರೆ ಇವು ತಮ್ಮ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಮ್ಮ ದೇಹವನ್ನ ಎವಲ್ಯೂಷನ್ ನ ಮುಖಾಂತರ ನಿಧಾನವಾಗಿ ಬದಲಾಯಿಸಿಕೊಂಡಿವೆ. ಈ ತರ ಹೊಳೆಯುವ ಜೀವಿಗಳನ್ನ ಬಯೋಲೂಮಿನೆಸೆನ್ಸ್ ಎಂದು ಕರೀತಾರೆ. ಕತ್ತಲಲ್ಲಿ ಹೊಳೆಯುವ ಜೀವಿಯನ್ನ ನೋಡಿದ್ರೆ ಪ್ರಿಡೇಟರ್ಸ್ ತುಂಬಾನೇ ಹೆದರ್ಕೊಂಡು ಅವುಗಳ ಹತ್ತಿರಕ್ಕೆ ಕೂಡ ಬರೋದಿಲ್ಲ. ಅದಕ್ಕೆ ಈ ಶಾರ್ಕ್ ಮೀನುಗಳು ಈ ರೀತಿಯಲ್ಲಿ ಎವಾಲ್ವ್ ಆಗಿವೆ. ಸುಮಾರು 400 ಮಿಲಿಯನ್ ವರ್ಷಗಳಿಂದ ಇವು ಸಮುದ್ರದ ಆಳದಲ್ಲಿ ಜೀವಿಸ್ತಾ ಇವೆ. ನಂಬರ್ 1, ಫೈರ್ ವಾರ್ಮ್. ನಾವು ಸಾಮಾನ್ಯವಾಗಿ ನೋಡುವ ಕ್ಯಾಟರ್ ಪಿಲ್ಲರ್ಸ್ ಹೇಗಿರ್ತಾವೋ ಸೇಮ್ ಅದೇ ರೀತಿಯಲ್ಲಿ ಇವು ಕೂಡ ಸಮುದ್ರದಲ್ಲಿ ಕಂಡು ಬರ್ತವೆ. ಆದ್ರೆ ಇವುಗಳ ತಂಟೆಗೆ ನೀವೇನಾದ್ರೂ ಹೋದ್ರೆ ನಿಮ್ಮ ಕತೆ ಮುಗೀತು. ಯಾಕಂದ್ರೆ ಇವುಗಳ ದೇಹದ ಮೇಲಿರುವ ಈ ಕೂದಲುಗಳು ತುಂಬಾನೇ ವಿಷಪೂರಿತವಾಗಿರುತ್ತೆ. ಬೈ ಮಿಸ್ಟೇಕ್ ಈ ಕೂದಲುಗಳು ಮನುಷ್ಯನ ಚರ್ಮಕ್ಕೆ ಚುಚ್ಕೊಂಡ್ರೆ ಭಯಂಕರವಾದ ನೋವು ಕಾಣಿಸುತ್ತೆ. ಅಷ್ಟೇ ಅಲ್ಲ, ತುರಿಕೆ, ಹುರಿ, ವಾಂತಿ ಕೂಡ ಬರುತ್ತೆ. ಕೆಲವು ಬಾರಿ ಕೋಮಾಗೆ ಕೂಡ ಹೋಗುವ ಅವಕಾಶವಿದೆ. ಆದ್ರೆ ಇವುಗಳಲ್ಲಿರುವ ವಿಷ ಮನುಷ್ಯನ ಪ್ರಾಣ ತೆಗೆಯೋದಕ್ಕೆ ಆಗೋದಿಲ್ಲ. ಬದಲಿಗೆ ಕೆಲವು ಗಂಟೆಗಳ ಕಾಲ ಭಯಂಕರವಾದ ನೋವನ್ನ ಕೊಡುತ್ತೆ. ಈ ಜೀವಿಗಳು 12 ರಿಂದ 30 ಸೆಂಟಿಮೀಟರ್ ಉದ್ದವಾಗಿ ಬೆಳೆಯುತ್ತೆ ಹಾಗೂ 500 ಅಡಿ ಆಳವಾದ ಸಮುದ್ರದಲ್ಲಿ ಮಾತ್ರವೇ ಇವು ಜೀವಿಸುತ್ತವೆ. ಫ್ರೆಂಡ್ಸ್, ರೀಸೆಂಟ್ ಆಗಿ ಇಂಟರ್ನೆಟ್ ನಲ್ಲಿ ಈ ವಿಡಿಯೋ ತುಂಬಾನೇ ವೈರಲ್ ಆಗುತ್ತೆ. ಇದರಲ್ಲಿ ಹಸುವಿನ ತಲೆ ಹೊಂದಿರುವ ವಿಚಿತ್ರವಾದ ಒಂದು ಸಮುದ್ರದ ಜೀವಿ ಕಂಡು ಬಂದಿದೆ. ಆದ್ರೆ ಇದು ನಿಜವಾದ ವಿಡಿಯೋ ಅಲ್ಲ, ಇದೊಂದು AI ಇಂದ ಕ್ರಿಯೇಟ್ ಮಾಡಿರುವ ಫೇಕ್ ವಿಡಿಯೋ ಆಗಿದೆ. ಸೊ ದಟ್ ವಾಸ್ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.